ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಾಕ್ಯ ಏನೆಂದರೆ, ಸೈತಾನ ನಿನ್ನ ಬಗ್ಗೆ ನನ್ನ ಬಗ್ಗೆ ಯೋಚನೆ ಮಾಡಿದ್ದು ಏನೇ ಆಲೋಚನೆ ಆಗಿದ್ರು ಸಹ, ಏನೇ ಕೆಟ್ಟದ್ದು ಆಲೋಚನೆ ಮಾಡಿದ್ರು ಸಹ ದೇವರು ಅದು ನಮ್ಮ ಒಳ್ಳೆಯದಕ್ಕೆ ಉಪಯೋಗಿಸ್ತಾರೆ. ದ ಲಾರ್ಡ್ ಟರ್ನ್ಸ್ ದ ಈವಿಲ್ ಪ್ಲ್ಯಾನ್ಸ್ ಆಫ್ ದ ಡೆವಲ್ ಫಾರ್ ಅವರ್ ಗುಡ್. ನಾವು ಯೋಸೆಫನ ಕತೆ ನೋಡಿದ್ದೇವೆ. ಇವತ್ತು ಇನ್ನೊಬ್ಬಂದು ಕತೆ ನೋಡೋದು ಯಾರೆಂದರೆ ಯೋಬನ ವಿಷಯದಲ್ಲಿ ನಮಗೆಲ್ಲರಿಗೆ ಗೊತ್ತಿದ್ದಂಗೆ ಈಗ ದೇವರು ತಾನೇ ಸಾಕ್ಷಿ ಕೊಡ್ತಂದ್ರೆ ಹಿ ವಾಸ್ ಅ ರೈಚಸ್ ಮ್ಯಾನ್, ಹಿ ವಾಸ್ ಅ ಪರ್ಫೆಕ್ಟ್ ಮ್ಯಾನ್. ಯಾರ ಕಣ್ಣು ಅವನ ಮೇಲೆ ಬಿತ್ತು? ಯೋಬನ ಜೀವಿತದಲ್ಲಿ he had all the blessings that a man should have. He had a beautiful family, ಮಕ್ಕಳಿದ್ರು, ಕುರಿಮರಿಯಾಗಿ, ಕುದುರೆ ಆಗಲಿ, ಒಂಟೆಗಳಾಗಲಿ. he was blessed physically, mentally, spiritually, family life, in the society. ಎಲ್ಲ ಕಡೆಯಲ್ಲಿ ನಾವು ನೋಡಬೇಕಾದ್ರೆ ಜೋಬ್ ವಾಸ್ ಅ ಕಂಪ್ಲೀಟ್ ಪರ್ಸನ್ ಆ್ಯಂಡ್ ಅವನ ವಿಷಯದಲ್ಲಿ ಹೇಳ್ಬೋದು ಅಂದರೆ he was a blessed man. Above all, Job feared God. ಇದು ಯಾರು ನೋಡಿದ್ರು? ಇದು ಸೈತಾನ ನೋಡಿದ. ಸೈತಾನ ನಮ್ಮ ವಿಷಯದಲ್ಲಿ ಒಳ್ಳೆಯದು ಯೋಚನೆ ಮಾಡುವುದೇ ಇಲ್ಲ. ಯೋಬನನ್ನು ನೋಡಿ ಅಯ್ಯೋ ಇವನಿಗೆ ಎಷ್ಟೊಂದು ಆಶೀರ್ವಾದ ಆಗಿದೆ, ಹಿ ಈಸ್ ಅ ಬ್ಲೆಸ್ಸೆಡ್ ಮ್ಯಾನ್ ಅಂತ ಹೇಳಿ ಅವನನ್ನು ಬಿಟ್ಟನ? ಇಲ್ಲ. ಹಿ ವೆಂಟ್ ಟು ದ ಥ್ರೋನ್ ಆಫ್ ಗಾಡ್ ಆ್ಯಂಡ್ ಹಿ ಸೆಡ್, ನೀನು ಯೋಬನ ಸುತ್ತು ಬೇಲಿ ಹಾಕಿದ ಕಾರಣ ನನಗೆ ಯೋಬನನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಅದನ್ನು ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅಂದರೆ, ಹಿ ಗೋಸ್ ಬಿಫೋರ್ ದ ಥ್ರೋನ್ ಆಫ್ ಗಾಡ್ ಆ್ಯಂಡ್ ಸೇಸ್, ಐ ವಾಂಟ್ ಟು ಹಾರ್ಮ್ ಜೋಬ್. ಪ್ರಿಯರೇ, ಹೌ ಕ್ಯಾನ್ ಹಿ ಸೇ ದ್ಯಾಟ್? ಸೈತಾನ ದೇವರ ಮುಂದೆ ಹೋಗಿ ನಿಲ್ತು, ಯೋಬನ ಸುತ್ತು ನೀನು ಬೆಂಕಿ ಹಾಕಿದ ಕಾರಣ ಐ ಆಮ್ ಅನ್ಏಬಲ್ ಟು ಟಚ್ ಜೋಬ್ ಅಂತ ಹೇಳ್ತಾನಲ್ಲ. ಪ್ರಿಯರೇ, ಇವತ್ತು ನಿಮ್ಮನ್ನು ನನ್ನನ್ನು ದೇವರ ಕೃಪೆ ಎಷ್ಟಿದೇನೆಂದರೆ, ಸೈತಾನ ನಮ್ಮನ್ನು ನೋಡಬೇಕಾದ್ರೆ ಹಿ ಸೀಸಸ್ ಟು ದ ಬ್ಲಡ್ ಆಫ್ ಜೀಸಸ್. ನಮ್ಮ ಮೇಲೆ ಯೇಸು ಸ್ವಾಮಿಯ ರಕ್ತ ಇದೆ, ನಮಗೆ ಅವರ ಪ್ರೊಟೆಕ್ಷನ್ ಇದೆ. ವಿ ಆರ್ ಹಿಸ್ ಚಿಲ್ಡ್ರನ್, ವಿ ಆರ್ ವಾಶ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್. ಇಲ್ಲಿ ಯೋಬನ ವಿಷಯದಲ್ಲಿ ಹಿ ಗೋಸ್ ಆ್ಯಂಡ್ ಹಿ ಟೆಲ್ಸ್ ದ ಲಾರ್ಡ್ ಗಾಡ್ ಆಲ್ ಮೈಟಿ. ಅದಕ್ಕೆ ಮತ್ತೆ ಅವನ ಯೋಚನೆ ಏನೆಂದರೆ, ಯೋಬನನ್ನು ನಾನು ಹಾಳು ಮಾಡಬೇಕು. ಬಿಕಾಸ್ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೋಬ ಅದ ಮೊದಲನೇ ಅಧ್ಯಾಯ ಅದ ವಚನ 8 ಹೀಗೆ ಹೇಳುತ್ತೆ, ಆ್ಯಂಡ್ ದ ಲಾರ್ಡ್ ಸೆಡ್, ಜೋಬ್ ಚಾಪ್ಟರ್ 1 verse 8, ಆ್ಯಂಡ್ ದ ಲಾರ್ಡ್ ಸೆಡ್ unto Satan, hast thou considered my servant Job, that there is none like him in the earth, perfect and an upright one, that feareth God and sheweth evil. This was the testimony God gave about Job. ಸೈತಾನದು ಏನಿತ್ತೆಂದರೆ, ದೇವರು ಒಬ್ಬ ಮನುಷ್ಯನ ವಿಷಯದಲ್ಲಿ ಇಂಥ ಸಾಕ್ಷಿ ಕೊಡ್ತಾರಾ? ಲೆಟ್ ಮಿ ಟಚ್ ಹಿಮ್, ಲೆಟ್ ಮಿ ಡಿಸ್ಟ್ರಾಯ್ ಹಿಮ್, ಲೆಟ್ ದ ಟೆಸ್ಟಿಮನಿ ದಟ್ ಗಾಡ್ ಹ್ಯಾಸ್ ಅಬೌಟ್ ಯು ಆ್ಯಂಡ್ ಮೀ ಬಿ ನಲ್ಲಿಫೈಡ್. ನಾನು ಯೋಬನ ಜೀವಿತದಲ್ಲಿ ಹಿಂಗೆ ಕೆಲಸ ಮಾಡ್ತಾನೇನೆಂದರೆ, ಲಾರ್ಡ್ ಶುಡ್ ಬಿ ಅಶೇಮ್ಡ್ ಆಫ್ ವಾಟ್ ಟೆಸ್ಟಿಮನಿ ಹಿ ಗೇವ್ ಅಬೌಟ್ ಜೋಬ್. ಆದರೆ ಪ್ರಿಯರೇ, ಗಾಡ್ ವಾಸ್ ಸೋ ಕಾನ್ಫಿಡೆಂಟ್ ಆಫ್ ಹಿಸ್ ಸರ್ವೆಂಟ್ ಜೋಬ್. ಏನಾಯಿತು ಮುಂದಕ್ಕೆ ನಾವು ನೋಡ್ತವೇನೆಂದರೆ, ಒಂದೇ ದಿನದಲ್ಲಿ, ಅದು ಕತೆ ನೀವು ಓದ್ಕೊಳ್ಬೋದು, ಇನ್ ಒನ್ ಡೇ we see that Job lost everything. It was not easy for him. ಪ್ರಿಯರೇ, ಎಲ್ಲ ಏರಿಯಾಸಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇಲ್ಲದೆ ಸಮಾಧಾನದಿಂದ ಅವನು ಜೀವನ ಮಾಡಬೇಕಾದ್ರೆ, ಬ್ಯೂಟಿಫುಲ್ ವೈಫ್, ಚಿಲ್ಡ್ರನ್, ಸರ್ವೆಂಟ್ಸು, ಮತ್ತು ಆ್ಯನಿಮಲ್ಸು, ಕ್ಯಾಟಲ್ಸು, ಐಷಾರಾಮು, ಬೇಕಿದ್ದ ಎಲ್ಲ ಸಂಗತಿಗಳು ಒಬ್ಬನಿಗೆ ಇದ್ದಾಗ, ಆ ಸಡನ್ಲಿ ಏನು ಮೆಲ್ಲ ಬ್ಯಾಂಕ್ರಪ್ಸಿಗೆ ಅವನು ಹೋಗಿಲ್ಲ ಪ್ರಿಯರೇ. ಆಲ್ ಆಫ್ ಅ ಸಡನ್ ಇನ್ ಒನ್ ಡೇ. ಯಾರ ಯೋಚನೆ ಇದು? God never thinks that way. God never wants to put us down. God never wants to take anything from us. ನಾವು ಏನೇ ಕಳ್ಕೊಂಡ್ರು ನಾವು ಹೇಳ್ತೇವೆ, ದೇವರು ತಗೊಂಡ್ರು, ದೇವರು ಮಾಡಿದ್ರಂತ ನಾವು ದೇವರ ಮೇಲೆ ಬ್ಲೇಮ್ ಆಗ್ತೇವೆ. ಇಟ್ ಈಸ್ ನಾಟ್ ದ ಲಾರ್ಡ್, ಇಟ್ ಈಸ್ ಸೇಟನ್ ಹೂ ಈಸ್ ಅಗೇನ್ಸ್ಟ್ ಯು ಆ್ಯಂಡ್ ಅಗೇನ್ಸ್ಟ್ ಮೀ. ಇಟ್ ಈಸ್ ಸೇಟನ್ ಹೂ ವಾಂಟ್ಸ್ ಟು ಆಲ್ವೇಸ್ ಡಿಸ್ಟ್ರಾಯ್ ಅಸ್. ನಮ್ಮನ್ನು ಹಾಳು ಮಾಡಲಿಕ್ಕೆ ಶತ ಪ್ರಯತ್ನ ಮಾಡ್ತಾ ಇರೋದು ಸೈತಾನ. ಪ್ರಿಯರೇ, ದೇವರಿಗೆ ನಿಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ಹೆಮ್ಮೆ ಇದೆ. ಇವರು ನನ್ನ ಮಕ್ಕಳು,
ಇವರ ಜೀವಿತದಲ್ಲಿ ಏನೇ ಆದರೂ ನನ್ನನ್ನು ಇವರು ದೂಷಿಸುವುದಿಲ್ಲ. ಇವರ ಜೀವಿತದಲ್ಲಿ ಏನೇ ಸೈತಾನ ಕಾರ್ಯ ಮಾಡಿದ್ರು ನನ್ನನ್ನು ಅಂಟ್ಕೊಂಡಿರ್ತಾರೆ. ಇವರಿಗೆ ಏನೇ ಆದರೂ ಇವರು ನನ್ನನ್ನೇ ದೃಷ್ಟಿಸ್ತಾರೆ ಅಂತ ದೇವರು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ. ಆದರೆ ಸೈತಾನ ಏನು ಮಾಡ್ತಾನೆ ಅಂದರೆ, ಹಿ ಟ್ರೈಸ್ ಹಿಸ್ ಬೆಸ್ಟ್ ಟು ಪುಟ್ ಅಸ್ ಡೌನ್. ಎಲ್ಲಕ್ಕಿಂತ ಹೆಚ್ಚಾಗಿ ಸೈತಾನದು ಒಂದು ಇಂಪಾರ್ಟೆಂಟ್ ಆಲೋಚನೆ ಏನೆಂದರೆ, ವಿ ಶುಡ್ ಗಿವ್ ಅಪ್, ವಿ ಶುಡ್ ಕರ್ಸ್ ಗಾಡ್. ಅದಕ್ಕೆ ಯೋಬನ ಹೆಂಡತಿ ಅವನಿಗೆ ಹೇಳ್ತಲೇನೆಂದರೆ, ಕರ್ಸ್ ಗಾಡ್ ಆ್ಯಂಡ್ ಡೈ. ಅವಳ ಬಾಯಿ ಮೂಲಕ ಅವನ ವಿಷಯವನ್ನು ಮಾತಾಡಿಸ್ತಾನೆ. ಆದರೆ ವಿ ಶುಡ್ ಬಿ ಸೋ ಪ್ರೌಡ್ ಆಫ್ ಜೋಬ್. ಅವನೇ ಒಂದೇ ಮಾತು ಹೇಳ್ತಾನೆ, ಎಲ್ಲ ಅವರು ಕೊಟ್ಟರು, ಎಲ್ಲ ಅವರು ತಗೊಂಡ್ರು. ಪ್ರಿಯರೇ, ಡೆವಿಲ್ ಟ್ರೈಡ್ ಹಿಸ್ ಬೆಸ್ಟ್ ಟು ಡಿಸ್ಟ್ರಾಯ್ ಜೋಬ್. ದೇವರೇನು ಮಾಡಿದರು? ದೇವರು ಬಲಹೀನತೆ ಆಗಿದ್ರ? ದೇವರು ಭಯಪಟ್ರ? ನೋ, ಗಾಡ್ ನ್ಯೂ ವಾಟ್ ಸೇಟನ್ ಈಸ್ ಗೋಯಿಂಗ್ ಟು ಡೂ. ಅದಕ್ಕೆ ಮೊದಲೇ ಸೈತಾನಾಗಿ ಹೇಳುತ್ತೆ, ಅವನ ಆತ್ಮವನ್ನು ನೀನು ಮುಟ್ಟಬೇಡ, ಅವನ ದೇಹವನ್ನು ಮುಟ್ಟು. ಅದಕ್ಕೆ ದೇಹವನ್ನು ಮುಟ್ಟಿ ಅವನಿಗೆ ಬೇಕಾದಷ್ಟು ಬಾಯ್ಲ್ಸ್ಗಳನ್ನು ಕೊಟ್ಟು ಅವನು ಕಡೆಗೆ ಹೋಗಿ ಬೂದಿಯಲ್ಲಿ ಕುತ್ಕೊಳ್ಳೋ ಒಂದು ಪರಿಸ್ಥಿತಿ ಬಂತು. ಅವನನ್ನು ನೋಡಿದವರು ಎಲ್ಲರೂ ಅವನನ್ನು ಹೀಯಾಳಿಸಿರಬೇಕು. ಅವನ 3 ಫ್ರೆಂಡ್ಸ್ ಬಂದರು. ಅವರು ಇಷ್ಟೋ ದಿವಸ ಮಟ್ಟಿಗೆ ಅವನ ಜೊತೆ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ. ಅವರು ಅವನಿಗೆ ಏನು ಎನ್ಕರೇಜ್ ಮಾಡಿಲ್ಲ. ಅವನ ಹೆಂಡತಿ ಅವನಿಗೆ ಎನ್ಕರೇಜ್ ಮಾಡಿಲ್ಲ. ಸ್ವಲ್ಪ ಯೋಚನೆ ಮಾಡಿರಿ, ಯೋಬಿನ ಜೀವಿತ ಸುತ್ತು ಕಡೆಯಿಂದ ನೋ ಬಡೀಸ್ ವಿತ್ ಹಿಮ್, ಯಾರೂ ಅವನ ಸಂಗಡ ಇಲ್ಲ. ಒಂದು ಕಾಲಕ್ಕೆ ಜೋಬ್ ವಾಸ್ ರೆಸ್ಪೆಕ್ಟೆಡ್. Maybe when he was walking in the street, people would say, oh, what a blessed man. ಯಂಗ್ಸ್ಟರ್ಸ್, ಯವನಸ್ಥರು ಅವರನ್ನು ನೋಡಿ ಎದ್ದು ನಿಲ್ತಿರ್ಬೋದು. ಎಲ್ಲರ ಬಾಯಲ್ಲಿ ಯೋಬನ ವಿಷಯದಲ್ಲಿ ಹೈ ರಿಗಾರ್ಡ್ಸ್ ಇರ್ಬೋದು. ಸಡನ್ಲಿ ಹಿಂಗೆ ಆದಾಗ ವಾಟ್ ಈಸ್ ದ ಪೀಪಲ್ಸ್ ಒಪಿನಿಯನ್ ಅಬೌಟ್ ಜೋಬ್? ಯೋಬನ ಜೀವಿತದಲ್ಲಿ ಏನೋ ಒಂದು ಪಾಪ ಇದೆ, ಅವನು ಏನೋ ಒಂದು ಪಾಪ ಮಾಡಿದ ಕಾರಣ ಹೀಗೆ ಆಗಿದೆ. ಯಾರೂ ಡಿಸರ್ನ್ ಮಾಡಲಿಕ್ಕೆ ಸಾಧ್ಯ ಇರಲಿಕ್ಕೆಲ್ಲ. ಏನೆಂದರೆ, ದಿಸ್ ವಾಸ್ ನಥಿಂಗ್ ಟು ಡೂ ವಿತ್ ಜೋಬ್, ಇಟ್ ವಾಸ್ ಬಿಟ್ವೀನ್ ಗಾಡ್ ಆ್ಯಂಡ್ ಸೇಟನ್. ಇವತ್ತು ನಮ್ಮ ಜೀವಿತದಲ್ಲಿ ಹಾಗೆ ಆಗ್ತಾ ಇದೆನಾ? ನಾವು ಎಲ್ಲೇ ಹೋದರೂ ನಮಗೆ ಸೋಲಾಗ್ತಾ ಇದೆನಾ? ಏನೇ ಮಾಡಿದರೂ ನಾವು ಮೇಲೆ ಬರ್ತಾ ಇಲ್ಲವಾ? ಎಲ್ಲಿ ಹೋದರೂ ನಮಗೆ ಅವಮಾನ, ಎಲ್ಲಿ ಹೋದರೂ ವಿ ಆರ್ ರಿಜೆಕ್ಟೆಡ್, ಎಲ್ಲಿ ಹೋದರೂ ಜನರು ನಮ್ಮನ್ನು ಸೇರಿಸ್ತಾ ಇಲ್ಲ, ಎಲ್ಲಿ ಹೋದರೂ ನಮಗೆ ಬಾಗಿಲುಗಳು ತೆರೀತಾ ಇಲ್ಲ. ನಾವು ಒಂದು ಆಸೆಯಿಂದ ಮನೆಯಿಂದ ಹೊರಗೆ ಹೋಗ್ತವೆ, ನಿರಾಶೆಯಿಂದ ಮನೆಗೆ ಬರ್ತವೆ. ನಮ್ಮ ಜೀವಿತದಲ್ಲಿ ಏನೂ ಶುಭ ಆಗ್ತಾ ಇಲ್ಲ. ದಿನ ನಾವು ಕಲೆಗೇನೆ ಹೋಗ್ತೇವೆ ಹೊರತು ನಾವು ಮೇಲೆ ಬರ್ತಾ ಇಲ್ಲ. ಪ್ರಿಯರೇ, ನೋಡಿದ ಜನರು ಎಲ್ಲರೂ ಹಾಸ್ಯ ಮಾಡ್ತಾ ಇರ್ಬೋದು, ನಮಗೆ ಕೇಳುವಂಗೆ ಜನರು ಮಾತಾಡ್ತಾ ಇರ್ಬೋದೇನೆಂದರೆ, ಸಮಥಿಂಗ್ ಈಸ್ ರಾಂಗ್ ವಿತ್ ದೆಮ್. ಏನೋ ಒಂದು ಇದೆ, ದೇವರ ಶಾಪ ಅವರ ಮೇಲೆ ಬಂದಿದೆ, ದೇವರಿಗೆ ವಿರುದ್ಧವಾಗಿ ಇವರು ಪಾಪ ಮಾಡಿದ್ದಾರೆ, ಏನೆಲ್ಲ ಬಂದಿರ್ಬೋದು. ಪ್ರಿಯರೇ, ಇವೆಲ್ಲ ಮಾತುಗಳು ಯೋಬನಿಗೂ ಬಂದಿದೆ. ಹಿ ಹ್ಯಾಸ್ ಹರ್ಡ್ things that he shouldn't hear. But let me tell you one thing, ಯೋಬನ ಜೀವಿತದಲ್ಲಿ ದೇವರು ಮಾಡ್ತಾ ಇರುವ ಸಂಗತಿಗಳು ಸೇಟನ್ never knew. ಸೇಟನ್ tried his best. ಮಕ್ಕಳು ಹೋದರು, ಸೇವಕರು ಹೋದರು, ಇದ್ದದೆಲ್ಲ ಆಸ್ತಿ ಪಾಸ್ತಿ ಹೋದರು, ಹೆಂಡತಿ ಹೋದ್ಲು, ಅವನ ಸ್ನೇಹಿತರು ಹೋದರು, ಆದರೆ ದೇವರವನ ಕೈ ಬಿಟ್ಟಿಲ್ಲ. God knew what he was doing. ಏನು ಮಾಡಿದರು? ವಾಟ್ ಡಿಡ್ ಹಿ ಡೂ? ನಾವು ಅದೇ ಯೋಬನ ಪುಸ್ತಕದಲ್ಲಿ ದೇವರ ವಾಕ್ಯವನ್ನು ತೆರೆಯುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೋಬ್ ಚಾಪ್ಟರ್ 42, 42ನೇ ಅಧ್ಯಾಯ. ಜೋಬ್ ಡಿಡ್ಂಟ್ ಗಿವ್ ಅಪ್. 42ನೇ ಅಧ್ಯಾಯಕ್ಕೆ ನಾವು ತೆಗೆದ್ರೆ ವಿ ರೀಡ್ ಹೌ ಗಾಡ್ ಬ್ಲೆಸ್ ಜೋಬ್. ಅವನ ಜೀವಿತದಲ್ಲಿ Satan went on and on and on and he suffered so much. ಇಷ್ಟು ಅವನು ಹೋರಾಟ ಮಾಡಿದ್ರು ಸಹ at the end what happened to Job? For Job chapter 42 and verse 10 onwards, and the Lord turned the captivity of Job when he prayed for his friends. Also the Lord gave Job twice as much as he had before. Then came there unto him all his brothers and all his sisters and all they that had been of his acquaintance before him, and did eat bread with him in his house, and they bemoaned him and comforted him
over all the evil that the Lord had brought upon him. It was not the Lord who brought upon him, the Satan brought upon him. Every man also gave him a piece of money, and every one earring of gold. So the Lord blessed the latter end of Job more than his blessing, for he had 14,000 sheep and 6,000 camels and 1,006 camels and 1,000 yoke of oxen and 1,000 she-asses. He had also 7 sons and 3 daughters. Hallelujah. Hallelujah. This is what God is going to do. He is going to turn our mourning into joy. He's going to give us beauty for ashes. He's going to give us the garment of praise for the spirit of mourning. He's going to give us double for our trouble. You ella devara vagdanagalu. These are all the promises of God. Satan wanted to touch him. Satan wanted to destroy him. Satan wanted to kill him. Satan wanted to see that he gives up on God. Satan wanted to hear Job curse God. But nothing worked. Nothing. ಏನೇ ಕೆಲಸ ಮಾಡಿಲ್ಲ ಪ್ರಿಯರೇ. Job was quiet. Job stood strong on his guard. Job knew his God. ಯೋಬನಿಗೆ ಒಂದು ಗೊತ್ತಿತ್ತು, ಅವನ ದೇವರು ಯಾರು. ನನ್ನ ದೇವರು ನನಗೆ ಆಗುವ ಸಂಗತಿಗಳು ಒಳ್ಳೆಯದಕ್ಕೇನೆ ಮಾಡ್ತಾರೆ. ಅದಕ್ಕೆ ಬಾಯಿ ತೆಗೆದು ಹೇಳಿದ, ನೇಕೆಡ್ ಕೇಮ್ ಐ ಇಂಟು ದಿಸ್ ವರ್ಲ್ಡ್, ನೇಕೆಡ್ ವಿಲ್ ಐ ಗೋ. ನಾನು ಏನೂ ತಗೊಂಡು ಬರಲಿಲ್ಲ, ನಾನು ಏನೂ ತಗೊಂಡು ಹೋಗಿಲ್ಲ, ಆತನ ನಾಮಕ್ಕೆ ಸ್ತೋತ್ರ. ಇನ್ ಆಲ್ ದಿಸ್ ದ ಬೈಬಲ್ ಸೇಸ್ ಜೋಬ್ ಡಿಡ್ ನಾಟ್ ಸಿನ್. ಯೋಚನೆ ಮಾಡ್ರಿ ಪ್ರಿಯರೇ, ಸ್ವಲ್ಪ ಯೋಚನೆ ಮಾಡ್ರಿ. ಮೊದಲು ಯೋಬ ಹೋಗಿ ದೇವರ ಮುಂದೆ ನಿಲ್ತಾಗ ಯಾವುದೋ ಒಂದು ಆ್ಯಟಿಟ್ಯೂಡಲ್ಲಿ ನಿಲ್ತಿರ್ಬೇಕು. ಇವೆಲ್ಲ ಸಂಗತಿಗಳಾದ ಮೇಲೆ ಸೈತಾನಗೆ ಯೋಬನ ವಿಷಯದಲ್ಲಿ ಇಷ್ಟೊಂದು ಅವಮಾನ ಆಯಿತು. ಇವತ್ತು ನಮ್ಮ ಜೀವಿತದಲ್ಲಿ ಹಂಗಾಗುತ್ತೇನಾ? ನಮ್ಮ ಆರೋಗ್ಯ ಹೋಗುತ್ತೆ, ನಮ್ಮ ಹಣ ಹೋಗುತ್ತೆ, ನಮ್ಮ ಹೆಸರು ಹಾಳು ಮಾಡ್ತಾರೆ, ನಮಗೆ ಏನೂ ಶುಭವಾಗಲ್ಲ. ಎಲ್ಲ ಕಡೆಯಿಂದ ಜನರ ಕಡೆಯಿಂದ ನಮಗೆ ಅವಮಾನ ಆಗುತ್ತೆ. ಜನರು ನಮ್ಮನ್ನು ನೋಡಿ ಹಾಸ್ಯ ಮಾಡ್ತಾರೆ. ಎವ್ರಿಥಿಂಗ್ ಗೋಸ್ ರಾಂಗ್. Everything goes wrong. But remember one thing, the Lord turns everything. ಇಲ್ಲಿ ನಾವು ನೋಡ್ತೇವಂತೆ, ದೇವರು ಮತ್ತೆ ಯೋಬನನ್ನು ಆಶೀರ್ವಾದ ಮಾಡಿದಾಗ ಅವನ ರಿಲೇಟಿವ್ಸ್ ವಾಪಸ್ ಬಂದರು, ಅವನಿಗೆ ಗಿಫ್ಟ್ಸ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅಷ್ಟೇ ಅಲ್ಲ, ದೇವರ ವಾಕ್ಯ ಹೇಳುತ್ತೆ ಅಂದರೆ ಎರಡಷ್ಟು ಅವನಿಗೆ ಆಶೀರ್ವಾದ ಮಾಡಿದ. ಇಫ್ ಯು ಆರ್ ಗೋಯಿಂಗ್ ಥ್ರೂ ಸಮಥಿಂಗ್, ರಿಮೆಂಬರ್ ದಟ್ the Lord will turn what the devil wants to harm you. The Lord will turn it for our good, and he will give us double for our trouble. ಇದು ದೇವರ ಒಂದು ವಾಗ್ದಾನವಾಗಿದೆ. ಏನೆಂದರೆ ದೇವರು ನಮಗೆ ಎರಡಷ್ಟು ಆಶೀರ್ವಾದ ಮಾಡ್ತಾರೆ. ಎರಡಷ್ಟು. ಸೈತಾನ ನಮಗೆ ಬಾಧೆ ತರ್ತಾರೆ, ನಮಗೆ ರೋಗದಲ್ಲಿ ಬೀಳಿಸ್ತಾರೆ, ಎಲ್ಲ ಶೋಧನೆ ತಗೊಂಡು ಬರ್ತಾರೆ. ಬಟ್ ದ ಲಾರ್ಡ್ ಸೇಸ್, ಬಿ ಆಫ್ ಗುಡ್ ಚಿಯರ್ಸ್. Be of good cheers, for I have overcome the world. ನಾನು ನಿನ್ಗೋಸ್ಕರ ಇಟ್ಟ ಆಲೋಚನೆಗಳು, ಸೈತಾನದ ಆಲೋಚನೆ ಯೋಬನ ವಿಷಯದಲ್ಲಿ ಏನಿತ್ತೆ ಅಂದರೆ ಅವನು ನಾಶವಾಗಬೇಕು. ದೇವರಿಗೆ ಸೈತಾನ ಹೇಳ್ತಾನೆ ಅಂದರೆ, ಎಲ್ಲ ಕೊಟ್ಟಿದ್ಯಾ ಮತ್ತು ಅವನು ನಿನ್ನನ್ನು ಆರಾಧನೆ ಮಾಡ್ತಾನೆ, ಅದಕ್ಕೆ ದೇವರು ಹೇಳ್ತಾರೆ ಎಲ್ಲವನ್ನು ತಕೋ, ನೋಡು ಏನಾಗುತ್ತೆ. ದಸ್ ಗಾಡ್ ಹ್ಯಾವ್ ದ ಸೇಮ್ ಕಾನ್ಫಿಡೆನ್ಸ್ ಅಬೌಟ್ ಅಸ್. ಪ್ರಿಯರೇ, ದೇವರು ಯೋಬನ್ಗೆ ಆದ ಒಂದು ಪರಿಸ್ಥಿತಿ, ಇಂಥ ಕೀಳಾದ ಒಂದು ಪರಿಸ್ಥಿತಿ ಆದರೂ ಸಹ ದ ಲಾರ್ಡ್ ಟರ್ನ್ಡ್ ಇಟ್. The Lord turned it. The Lord stood strong on Job's behalf. ದೇವರು ಯೋಬನ ಪರವಾಗಿ ಧೈರ್ಯವಾಗಿ ನಿಲ್ತು ದೇವರೇ ತೋರಿಸ್ಕೊಟ್ರು ಸೈತಾನಗೆ ಅಂದರೆ, ಐ ಆಮ್ ದ ಒನ್, ಹೀ ಈಸ್ ಮೈ ಸರ್ವೆಂಟ್. ಆತನು ನನ್ನ ಸೇವಕನು. ಆತನ ವಿಷಯದಲ್ಲಿ ನಾನು ಹೇಳಿದ ಸಾಕ್ಷಿ ಅದು ನಿಲ್ಲುತ್ತೆ. ಹಾಲೆಲೂಯ. ಇದು ನಮ್ಮ ಸ್ವಾಮಿ ಮಾಡುವ ಕಾರ್ಯ. ಇನ್ನೊಂದು ಸಂಗತಿ ನಾವು ನೋಡ್ತೇವೆ ಪ್ರಿಯರೇ, ಸೈತಾನ ಪ್ರಯತ್ನ ಪಟ್ಟ ಯೇಸು ಸ್ವಾಮಿಯನ್ನು ಸಾಯಿಸಬೇಕು. ಯೇಸು ಸ್ವಾಮಿ ಲೋಕದಲ್ಲಿ ಇರಬೇಕಾದ್ರೆ ಅನೇಕ ಅದ್ಭುತ ಕಾರ್ಯ ಮಾಡಿದರು. ಕಣ್ಣಿಲ್ಲದವ್ರಿಗೆ ಕಣ್ಣು ಕೊಟ್ಟರು, 5,000 ಜನರಿಗೆ ಊಟ ಹಾಕಿದ್ರು, ಸತ್ತವರನ್ನು ಎಬ್ಬಿಸಿದ್ರು, ನೀರನ್ನು ಗದರಿಸಿ, ಸಮುದ್ರವನ್ನು ಗದರಿಸಿ ಅದನ್ನು ನಿಲ್ಲಿಸಿದ್ರು, ಸೈತಾನದಿಂದ ಬಾಧೆ ಪಟ್ಟವರನ್ನು ಬಿಡುಗಡೆ ಮಾಡಿದರು, ಕುಷ್ಠರೋಗಿಗೆ ಗುಣಪಡಿಸಿದ್ರು. Jesus did everything what was right. ಆದರೆ he had an enemy. ಯೇಸು ಸ್ವಾಮಿ ಹುಟ್ಟಿದ ದಿನದಿಂದ the devil was against him.
ದ ಡೆವಲ್ ಟ್ರೈಡ್ ಇಸ್ ಬೆಸ್ಟ್. ಯೇಸು ಸ್ವಾಮಿ ಹುಟ್ಟಿದಾಗವೇ ನಾವು ನೋಡ್ತವೇನೆಂದರೆ ಆ 3 ಜೋಯಿಷರಿಗೆ ಆ ಕಂಡ ಒಂದು ನಕ್ಷತ್ರದಿಂದ ಅವ್ರಿಗೆ ಗೊತ್ತಾಯ್ತು ಅಂದರೆ ಒಬ್ಬ ಅರಸ ಹುಟ್ಟಿದನೇ. ಯಾವಾಗ ಅವರು ಜೋಯಿಷರು ಬಂದು ಹೆರೋದ್ಗೆ ಹೇಳ್ತಾರೋ ಅವಾಗದಿಂದ ಹೆರೋದು ಎಲ್ಲ ಮಕ್ಕಳನ್ನು ಸಾಯಿಸ್ಬೇಕಂತ ಆಲೋಚನೆ ಮಾಡ್ತಾನೆ. ಅವಾಗದಿಂದ ಫ್ರಮ್ ದ ಡೇ ಜೀಸಸ್ ವಾಸ್ ಬಾರ್ನ್, ಸೇಟನ್ ವಾಸ್ ಅಗೇನ್ಸ್ಟ್ ಜೀಸಸ್. ಹಿ ಹ್ಯಾಡ್ ಆಲ್ ದ ಪ್ಲಾನ್ಸ್ ಟು ಪುಟ್ ಜೀಸಸ್ ಡೌನ್. ಕಡೆಗೆ ಏನಾಯಿತು? ವೆನ್ ಜೀಸಸ್ ಫಾಸ್ಟೆಡ್ ಆ್ಯಂಡ್ ಪ್ರೇಡ್, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲಿಕ್ಕೆ ವಿಲ್ಡರ್ನೆಸ್ಗೆ ಹೋದಾಗ ಅಲ್ಲಿ ಹೋಗಿ ಸೇಟನ್ ಟೆಂಪ್ಟೆಡ್ ಹಿಮ್, ಬಟ್ ಜೀಸಸ್ ನೆವರ್ ಗೇವ್ ಅಪ್. ನಾವು ಏನನ್ನು ನೋಡ್ತವೇನೆಂದರೆ ದೇವಕುಮಾರ ಆಗಿದ್ರೂ ಸಹ ಸೈತಾನ ಬಿಟ್ಟಿಲ್ಲ. ದೇವರ ಉದ್ದೇಶವನ್ನು ನೆರವೇರಲಿಕ್ಕೆ ಬಂದದ್ದು ಯೇಸುವನ್ನು ಸಹ ಸೈತಾನ ಬಿಟ್ಟಿಲ್ಲ. ಹಿ ವಾಂಟೆಡ್ ಟು ಫಿನಿಶ್ ಸೇಟನ್. ಏನು ಮಾಡಿದ್ರು? ಅಲ್ಲಿದ್ದ ಜನರನ್ನು, ಪರಿಸೆಯರನ್ನು, ಸದುಕರನ್ನು, ಫ್ಯಾರಿಸೀಸ್ ಅಂಡ್ ಸ್ಯಾಡಿಸೀಸ್, ದೇ ವರ್ ನ್ಯಾಶಿಂಗ್ ದ ಟೀತ್ ಅಗೇನ್ಸ್ಟ್ ಜೀಸಸ್. ಯೇಸು ಸ್ವಾಮಿ ಅವರ ವಿರುದ್ಧವಾಗಿ ಏನೂ ಮಾಡಿಲ್ಲ. ಅವರು ಒಂದೂ ತಪ್ಪು ಮಾಡಿಲ್ಲ. ಒಬ್ಬರಿಗೆ ಏನೂ ಹೇಳಲಿಲ್ಲ. He came to fulfill the work of the Lord. But Satan was all the time against Jesus. ಅವರ ವಿರುದ್ಧವಾಗಿ ಜನರನ್ನು ಎಬ್ಬಿಸಿದ್ರು, ಅವರ ವಿರುದ್ಧವಾಗಿ ಅಧಿಕಾರಿಗಳನ್ನು ಎಬ್ಬಿಸಿದ್ರು. ಅವರ ಕಡೆಗೆ ಇಷ್ಟು ಮಟ್ಟಿಗೆ ಆಯ್ತೇನೆಂದರೆ ಈ ಪ್ಲ್ಯಾನ್ ಮಾಡಿದ ಸೈಟನ್ ಅಂದರೆ ಇನಫ್ ಆಫ್ ಜೀಸಸ್, ಲೆಟ್ ಮಿ ಕಿಲ್ ಹಿಮ್, ಅವರನ್ನು ಸಾಯಿಸಿ ಬಿಡುವ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಯೇಸು ಸ್ವಾಮಿಯನ್ನು ನಾವು ನೋಡ್ತವೇನೆಂದರೆ, ಯೇಸು ಸ್ವಾಮಿಯ ಜೊತೆ ಇದ್ದ ಯೂದ ಏನು ಮಾಡಿದೆ ಅಂದರೆ ಯೇಸು ಸ್ವಾಮಿಯನ್ನು ಯಹೂದಿಯರಿಗೆ ಮಾರಿಬಿಟ್ಟ. ಏನು ಸೈತಾನಗೆ ಖುಷಿ ಆಯಿತು? ನನ್ನ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗ್ತಾ ಇದೆ, ನಾನು ಯೋಚನೆ ಮಾಡಿದ ಸಂಗತಿಗಳೆಲ್ಲ ನೆರವೇರ್ತಾ ಇದೆ. ಜನರು ಈ ಕಡೆ ಯೇಸು ಸ್ವಾಮಿ ಕಡೆಯಿಂದ ಎಲ್ಲ ಒಂದು ಆಶೀರ್ವಾದ ಹೊಂದ್ತಾ ಇದ್ದಾರೆ, ಆದರೆ ಯೇಸು ಸ್ವಾಮಿ ಜೊತೆ ಮಾತ್ರ ಯಾರೂ ನಿಲ್ತಾ ಇಲ್ಲ. ಪ್ರಿಯರೇ, ನಾವು ನೋಡ್ತವೇನೆಂದರೆ ಯೇಸು ಸ್ವಾಮಿಯ ಶಿಷ್ಯರು ಅವರ ಜೊತೆ ನಿಂತ್ಕೊಳ್ಳಿಲ್ಲ. ದೇವರ ವಾಕ್ಯದಲ್ಲಿ ಕೆಲವು ವಚನಗಳಿದೆ, ಅದನ್ನು ನಾವು ಓದ್ಕೊಳ್ಳುವ. ಲೂಕನ್ನು ಬರೆದ ಸುವಾರ್ತೆ 22ನೇ ಅಧ್ಯಾಯ, ದ ಬುಕ್ ಆಫ್ ಲೂಕ್ ಚಾಪ್ಟರ್ 22 ವರ್ಸ್ 42 ಆನ್ವರ್ಡ್ಸ್ ಹಿಂಗೆ ಹೇಳುತ್ತೆ ಅಂದರೆ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಅವ್ರು ಹೀಗೆ ಹೇಳ್ತಾರೆ, 41ನೇ ವಚನ, ಆ್ಯಂಡ್ ಹಿ ವಾಸ್ ವಿತ್ಡ್ರಾನ್ ಫ್ರಮ್ ದೆಮ್ ಅಬೌಟ್ ಅ ಸ್ಟೋನ್ ಕಾಸ್ಟ್ ಆ್ಯಂಡ್ ನೆಲ್ ಡೌನ್ ಆ್ಯಂಡ್ ಪ್ರೇಡ್ ಸೇಯಿಂಗ್, ಫಾದರ್, ಇಫ್ thou be willing, remove this cup from me, nevertheless not my will but thy will be done. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಯೇಸು ಸ್ವಾಮಿಗೆ ಗೊತ್ತಿದೆ his time has come and Satan is so happy. ಪ್ರಿಯರೇ, ಸೈತಾನಗೆ ಇಷ್ಟು ಖುಷಿ ಆಗ್ತಾ ಇದ್ದೇನೆಂದರೆ, ಅವನ ಆಲೋಚನೆನೆಂದರೆ ದಿಸ್ ಇಸ್ ದ ಎಂಡ್. ದೇವಕುಮಾರ ಬಂದ, ಅದ್ಭುತ ಕಾರ್ಯ ಮಾಡಿದ್ರು, ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್? ಏನಾಗ್ತಾ ಇದೆ ಎಂದರೆ, ಯೇಸು ಸ್ವಾಮಿಯ ಸಮಯ ಹತ್ರ ಬರ್ತಾ ಇದೆ. ಜೀಸಸ್ ಈಸ್ ಗೋಯಿಂಗ್ ಟು ಬಿ ಕ್ರೂಸಿಫೈಡ್ ಆನ್ ದ ಕ್ರಾಸ್. ಪ್ರಿಯರೇ, ಸೈತಾನ ಯೇಸು ಸ್ವಾಮಿ ಬಗ್ಗೆ ಯೋಚನೆ ಮಾಡಿದ್ದು ತಪ್ಪು. ಸೈತಾನ ಯೋಬನ ವಿಷಯ ಯೋಚನೆ ಮಾಡಿದ್ದು ತಪ್ಪು. ಯೇಸು ಸ್ವಾಮಿ ಸೈತಾನ ಯೋಸೆಫನ ವಿಷಯದಲ್ಲಿ ಯೋಚನೆ ಮಾಡಿದ್ದು ತಪ್ಪು. ಸೈತಾನ ನಿಮ್ಮ ಬಗ್ಗೆ, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರೋದು ತಪ್ಪು. ಯಾಕೆಂದರೆ ದೇವರದನ್ನು ಸುಂದರವಾದ ರೀತಿಯಲ್ಲಿ ಟರ್ನ್ ಮಾಡ್ತಾರೆ. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗೆತ್ಸೆಮನೆ ತೋಟದಲ್ಲಿ. ಈಸ್ ಆಲ್ ಅಲೋನ್. ಶಿಷ್ಯರಿಗೆ ಹೇಳ್ತಾರೆ, 1 ತಾಸು ನನ್ನ ಜೊತೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲವ. ಹಿ ನ್ಯೂ ದ ಡೆವಿಲ್ ಇಸ್ ಅಗೇನ್ಸ್ಟ್ ಹಿಮ್, ದ ಹೆಲ್ ವಾಸ್ ಅಗೇನ್ಸ್ಟ್ ಹಿಮ್. ಸೈತಾನ ಒಂದನ್ನು ನೋಡ್ತಾ ಇದ್ದ ಅಂದರೆ, ಇಫ್ ಜೀಸಸ್ ಇಸ್ ಡೆಡ್, ದ್ಯಾಟ್ ಈಸ್ ಇಟ್. ಸೈತಾನಗೆ ಎಂದೂ ಯೋಚನೆ ಇರಲಿಲ್ಲನೆಂದರೆ ಗಾಡ್ ಆಲ್ ಮೈಟಿ ವಿಲ್ ರೇಸ್ ಜೀಸಸ್ ಫ್ರಮ್ ದ ಡೆಡ್. ಅವನ ಆಲೋಚನೆ ಏನಿತ್ತಂದ್ರೆ, ಯಾಕೆಂದರೆ ಹಿಂದಕ್ಕೆ ಎಲ್ಲ ಸತ್ತು ಹೋದವರು ಯಾರೂ ಎದ್ದು ಬಂದಿಲ್ಲ. But this is a different person. He is a savior of the world. He was sent by the Lord God Almighty. ಅಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, ಬಟ್ ಅವನವರು ಹಿಡ್ಕೊಂಡು ಹೋಗ್ತಾರೆ. ಮುಂದಕ್ಕೆ ನಾವು ನೋಡ್ತೇವೆ, ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಇರಬೇಕಾದ್ರೆ he cries out saying, it is finished. ಸ್ವಾಮಿ ಮುಗೀತು. when Jesus gave up the host, ಯೇಸು ಸ್ವಾಮಿ ಪ್ರಾಣವನ್ನು ಕೊಟ್ಟಾಗ imagine what was happening in hell. they must be rejoicing. ಅವ್ರಿಗೆ ಇಷ್ಟು ಸಂತೋಷ ಆಗ್ತಾ ಇತ್ತೆ ಅಂದರೆ, we won.
ನಾವು ಗೆದ್ದೆವು. ದೇವರು ತನ್ನ ಮಗನನ್ನು ಕಲಿಸಿಕೊಟ್ಟು ಈ ಜನರು, ಈ ಪಾಪ ಮಾಡುವ ಜನರು ನರಕಕ್ಕೆ ಹೋಗೋ ಬದಲಿ ಇವರಿಗೊಂದು ರಕ್ಷಣೆ ಆಗುತ್ತೆ ಅಂತ ಮಗನನ್ನು ಕಲಿಸಿಕೊಟ್ಟು ಇವತ್ತು ನಾವು ತನ್ನ ಸ್ವಂತ ಮಗನನ್ನು ಸಾಯಿಸುವಂಗೆ ನಾವು ಕೆಲಸ ಮಾಡಿದ್ದೇವಂತ ಸೇಟನ್ ವಾಸ್ ಸೋ ಹ್ಯಾಪಿ. ಬಟ್ ಹಿ ಡಿಡ್ಂಟ್ ನೋ, ಸೈತಾನಗೆ ಒಂದು ಸ್ವಲ್ಪನೂ ಕ್ಲೂ ಇರಲಿಲ್ಲ. ಏನೆಂದರೆ ತಂದೆ ದೇವರು ಮಗನನ್ನು ತಿರುಗಿ ಸತ್ತ ಒಳಗಿಂದ ಎಬ್ಬಿಸ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ವಾಟ್ ಅ ಥಿಂಗ್ ದಟ್ ಹ್ಯಾಪನ್ ಟು ಮ್ಯಾನ್ ಕೈಂಡ್ ಪ್ರಿಯರೇ. ಎಂದೂ ಆಗಿಲ್ಲ ಸಂಗತಿಗಳು. God did it for us. Devil tried to kill Jesus on the cross of Calvary. ಆದರೆ 3 ದಿನದಲ್ಲಿ ಯೇಸು ಸ್ವಾಮಿ ಅವರನ್ನು ತಿರುಗಿ ಎದ್ದು ಬಂದು ಈ ರೂಲ್ಸ್ ಅಂಡ್ ರೇನ್ಸ್ ಇನ್ ಅವರ್ ಮಿಡ್ಸ್. ಒಂದು ವಚನ ಇದೆ ರೆವಲ್ಯೂಷನಲ್ಲಿ, ಪ್ರಕಟಣೆಗಳು ಅದು 1ನೇ ಅಧ್ಯಾಯ 18ನೇ ವಚನ, ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 18 ಏನು ಹೇಳುತ್ತೆ ಅಂದರೆ, ಐ ಆಮ್ ಹೀ ದಟ್ ಲಿವೆತ್ and was dead, and behold I am alive forevermore, amen, and the keys of hell and of death I have it. Hallelujah, hallelujah. ಯೇಸು ಸ್ವಾಮಿ ಹೇಳ್ತಾರೆ ಸೈತಾನಗೆ, ನೀನು ಏನಪ್ಪ ಯೋಚನೆ ಮಾಡಿದ್ದಿ? You thought I am gone? You thought that is the end? No, sorry, I am come back again to life. Because he lives, because Jesus lives today, you and I live. ಸೈತಾನ ಪ್ರಯತ್ನ ಮಾಡಿ ಯೇಸು ಸ್ವಾಮಿಯನ್ನು ಮುಗಿಸ್ಬೇಕಂತ ಯೋಚನೆ ಮಾಡಿದ್ರು. ದೇವರು ತನ್ನ ಉನ್ನತವಾದ ಯೋಚನೆ ಮಾಡಿ ಸತ್ತ ಒಳಗಿಂದ ಯೇಸು ಸ್ವಾಮಿಯನ್ನು ಎಬ್ಬಿಸಿ ನಿಮ್ಮಗೋಸ್ಕರ, ನನ್ನಗೋಸ್ಕರ. ಯಾಕೆ ಗೊತ್ತಾ? ಟು ಡಿಸ್ಟ್ರಾಯ್ ದ ಪ್ಲಾನ್ಸ್ ದಟ್ ಸೇಟನ್ ಹ್ಯಾಸ್ ಫಾರ್ ಯು ಆ್ಯಂಡ್ ಫಾರ್ ಮೀ. ಹಿ ಕ್ಯಾನ್ ನೆವರ್ ಫುಲ್ಫಿಲ್ ಹಿಸ್ ಪ್ಲಾನ್. ನಮಗೆ 2 ಆಶೀರ್ವಾದ ಆಗುತ್ತೆ. ನಾವು ಸದಾ ಕಾಲ ಸ್ವಾಮಿ ಜೊತೆ ಇರ್ತವೆ. ಅಷ್ಟೇ ಅಲ್ಲ, ನಾವೊಂದು ಸೆರೆಮನೆಯಿಂದ ಅರಮನೆಗೆ ಹೋಗೋ ಸಂಗತಿ ದೇವರು ನಮಗೋಸ್ಕರ ಮಾಡ್ತಾರೆ ಪ್ರಿಯರೇ. ಗಾಡ್ ಹ್ಯಾಸ್ ಗ್ರೇಟ್ ಪ್ಲಾನ್ಸ್. ನೆವರ್ ಗಿವ್ ಅಪ್, ನೆವರ್ ಬಿ ಡಿಸ್ಕರೇಜ್ಡ್ ಆ್ಯಂಡ್ ನೆವರ್ ಸೇ ನಮ್ಮ ಕತೆ ಮುಗೀತು ಅಂತ ಎಂದೂ ಹೇಳಬೇಡ್ರಿ ಪ್ರಿಯರೇ. ಯಾಕೆಂದರೆ ದೇವರು ನಮಗೆ ಇಟ್ಟ ಸಂಗತಿಗಳು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಗ್ರಹಿಸಲಿಲ್ಲ. ದೇವರ ವಾಕ್ಯ ಸ್ವಾಮಿ ಹೇಳ್ತಾರೇನೆಂದರೆ, ಐ ವಾಸ್ ಡೆಡ್ ಬಟ್ ಐ ಆಮ್ ಅಲೈವ್ ಫಾರ್ ಎವರ್ ಮೋರ್. ಅಷ್ಟೇ ಅಲ್ಲ, ದ keys of heaven and hell is with the hands of Jesus. Hallelujah. Because he live, we live today. ಇವತ್ತು ನಮ್ಮ ಒಂದು ಭಾಗ್ಯ ಏನಾಗಿದೆನೆಂದರೆ, ಸೈತಾನ ಕದ್ಕೊಳ್ಳಿಕ್ಕೂ ಹಾಳು ಮಾಡಲಿಕ್ಕೂ ಕೊಯ್ಲಿಕ್ಕೂ ಬಂದರೂ ಸಹ ಸ್ವಾಮಿ ಹೇಳ್ತಾರೆ, ಚಿಂತೆ ಮಾಡಬೇಡ್ರಿ, ನಾನು ಅದನ್ನು ಬದಲಾಯಿಸಿ ನಿಮಗೆ ಸಮೃದ್ಧಿಯಾದ ಜೀವನ, ಸಂತೋಷದ ಜೀವನ, ಒಂದು ಜೈಶಾಲಿಯಾದ ಜೀವನ ನಾನು ನಿಮಗೆ ಕೊಡ್ತಾನೆ. 2 ಆಶೀರ್ವಾದ ಮಾಡ್ತಾನೆ ನಿಮಗೆ. ಇನ್ ದ ಪ್ಲೇಸ್ ಆಫ್ ಶೇಮ್ ಯು ವಿಲ್ ಬಿ ಆನರ್ಡ್, ಇನ್ ದ ಪ್ಲೇಸ್ ಆಫ್ ಆಶಸ್ ಯು ವಿಲ್ ರಿಸೀವ್ ಬ್ಯೂಟಿ. ಇವೆಲ್ಲ ಸಂಗತಿಗಳು ದೇವರು ಮಾಡ್ತಾರೆ ಪ್ರಿಯರೇ. ಸೈತಾನ ಮಾಡಿದ ಅಂತ ಹೇಳುದು ನಿಲ್ಲಿಸ್ರಿ. ದೇವರು ಒಳ್ಳೆಯದಕ್ಕೆ ಮಾಡ್ತಾರೆ. ಇದು ಬಂದಿದ್ದೇನೆ ನನ್ನ ಜೀವಿತದಲ್ಲಿ, ಇದು ಟರ್ನ್ ಓವರ್ ಇಸ್ ಗೋಯಿಂಗ್ ಟು ಬಿ ಬ್ಯೂಟಿಫುಲ್. ಎಲ್ಲ ಒಳ್ಳೆಯದೇ ಆಗುತ್ತೆ. ಐ ಆಮ್ ಗೋಯಿಂಗ್ ಟು ಗೆಟ್ ಸಮಥಿಂಗ್ ವಂಡರ್ಫುಲ್ ಔಟ್ ಆಫ್ ದಿಸ್ ಅಂತ ಸಾಕ್ಷಿ ಬಾಯಿಂದ ಕನ್ಫೆಸ್ ಮಾಡ್ರಿ, ಅದನ್ನೇ ಅನುಭವಿಸ್ರಿ, ಆ್ಯಂಡ್ ಸಿ ಹೌ ಗಾಡ್ ವರ್ಕ್ಸ್ ಬ್ಯೂಟಿಫುಲಿ ಇನ್ ಯೋರ್ ಲೈಫ್. ನೆವರ್ ಗಿವ್ ಅಪ್, ಬಿಕಾಸ್ ಗಾಡ್ಸ್ ಪ್ಲ್ಯಾನ್ ಆರ್ ಮಚ್ ಹೈಯರ್ ದೆನ್ ಈವನ್ ಡೆವಿಲ್ ಕ್ಯಾನ್ ಥಿಂಕ್ ಆಫ್. ಅದು ನೀವು ನಂಬಿದ್ದ ದೇವರು, ನಾನು ನಂಬಿದ್ದ ದೇವರು. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತಿ ಸ್ವಾಮಿ ಸ್ತೋತ್ರ ಸಲ್ಲಿಸ್ತೇವೆ ಫಾರ್ ಆಲ್ ದಟ್ ಯು ಹ್ಯಾವ್ ಡನ್. Lord, we thank you. The devil thought, ಸೈತಾನ ಯೋಚನೆ ಮಾಡಿದ್ದೇನೆಂದರೆ, ಶಿಲ್ಬೆ ಮೇಲೆ ಸ್ವಾಮಿ ಸತ್ರಲ್ಲ, ಇವರ ಕತೆ ಮುಗೀತು. ಅವನು ಎಂದೂ ಯೋಚನೆ ಮಾಡಿಲ್ಲ 3ನೇ ದಿನದಲ್ಲಿ ನೀವು ಮತ್ತು ತಿರುಗಿ ಎದ್ದು ಬರ್ತೀರಿ ಅಂತ ಅವನು ಎಂದೂ ಯೋಚನೆ ಮಾಡಿಲ್ಲ ಸ್ವಾಮಿ. There you put the devil to an open shame. You are alive today. Your tomb is empty, Father. We thank you for that. ಸೈತಾನ ಏನೇನೋ ಎಲ್ಲರ ಬಗ್ಗೆ ಯೋಚನೆ ಮಾಡಿದರೋ ಅದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡುವ ದೇವರು ನೀವು ಆಗಿದ್ದೀರಿ. ಅದಕ್ಕೆ ಸ್ತೋತ್ರ ಸ್ವಾಮಿ. ನಾವು ಯಾರು ಬಿಟ್ಟು ಕೊಡದೆ, ಎಂಥದೇ ಶೋಧನೆ ಬಂದರೂ ಸಹ, ದಿಸ್ ಇಸ್ ಫಾರ್ ಮೈ ಗುಡ್, ದ ಔಟ್ಕಮ್ ಇಸ್ ಗೋಯಿಂಗ್ ಟು ಬಿ ಬ್ಯೂಟಿಫುಲ್ ಅಂತ ನಾವು ಸಂಪೂರ್ಣವಾಗಿ ನಿಮ್ಮ ಮೇಲೆ ನಂಬಿಕೆ ಇಡುವಂಗೆ ನಮಗೆ ಕೃಪೆಯನ್ನು ಕೊಟ್ಟು ನಡೆಸಬೇಕಂತ ಹೇಳಿ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್.